हाँ 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 जोर भर कितने भी भर ಸೈಡ್ ಆಗ್ರಿ ಕ್ಯಾಮ್ರಾ ಸೈಡ್ ಆಗ್ರಿ ಓಪನ್ ಆಗ್ಬೇಕಲ್ಲ ಮಗ ಹಾಯ್ ಲೋಡ್ ಸರ್ ಸ್ವೀಟ್ ಅಣ್ಣ ಸೈಡ್ ಸೈಡ್ ಹಾಯ್ ಲೋಡ್ ಸರ್ ಸರ್ ಈ ಕಡೆ ಲೇ ಬಾಯ್ ಬಾಟ ಈ ಕಡೆ ನೋಡ್ರಿ ಇವ್ರ ಕೈ ತೆಗಿಲಿಲ್ಲ ತಾವು ಕೊಟ್ಟಂತ ಚಿನ್ನಪ್ಪು ಕೊಟ್ಟಂತ ಗ್ರಾಮದವರು ಸಹಾಯ ಸರ್ಕಾರದಿಂದ ಎಲ್ಲ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ. ಒಂದು ದೇವಸ್ಥಾನಗಳು ದೇವಸ್ಥಾನ ಮಾಡಲಿಕ್ಕೆ ಮನಸ್ಸುವಂತ ಪರಿಸ್ಥಿತಿ ಆಗಿದೆ. ಅದೇ ಈ ಗ್ರಾಮದಲ್ಲಿ ಒಂದು 30 ವರ್ಷದ ಹಳೆಯದಾದ ಒಂದು ವಿಠ್ಠಲ ರುಕ್ಮಾಯಿ ಮಂದಿರ ಇದೆ. ಆ ಮಂದಿರಕ್ಕೆ ತಾವುಗಳು ಹೊಸಪುರ ಗ್ರಾಮದ ಎಲ್ಲ ಯುವ ದೇವತೆಗಳನ್ನು ಅಲ್ಲಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯರಾದಂಥ ಕೊಡಪಡೆ ಜೀವನಿ ಇನ್ನೊಬ್ಬ ನಮ್ಮ ಅಣ್ಣನ ಸಿಂಹವರು ನಮ್ಮ ಅಂಜನಗಿರಿ ಸಾರು ಚಂದ್ರಣ್ಣ ನಮ್ಮ ಮಲ್ಲಿಕಾರ್ಜುನ ಹಾಗೆ ಕಟ್ಟಿ ಎಲ್ಲ ಗುರುಗಳಿದ್ದೀರಿ ಅವರಿವರ ಮೇಲೆ ಈ ದಿನ ಇವತ್ತು ಮೈಲಾರಲಿಂಗಪ್ಪನ ದೇವಸ್ಥಾನ ಹಾಗೂ ಗರಡಿ ಮನೆ ಜೊತೆಗೆ ಹಲವಾರು ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ನಡೆದಿದೆ. ಬಹಳ ಅದ್ಭುತವಾದಂಥದ್ದು ಒಂದು ವಿಚಾರ ಇಲ್ಲಿ ಗೊತ್ತಾಯಿತು. ಒಂದೇ ಕಟ್ಟಡದಲ್ಲಿ ಮೈಲಾರಲಿಂಗಪ್ಪನ ದೇವಸ್ಥಾನ, ಗಣಪತಿ ದೇವಸ್ಥಾನ, ನಾಗಪ್ಪದೇವ್ರ ದೇವಸ್ಥಾನ, ಬಸವಣ್ಣವ್ರ ದೇವಸ್ಥಾನ, ಐಶ್ವರ್ಯ ದೇವ್ರ ಗುಡಿ, ಅಮ್ಮಪ್ಪನ ಗುಡಿ, ಇಷ್ಟೆಲ್ಲ ದೇವಸ್ಥಾನಗಳು, ಇಷ್ಟೆಲ್ಲ ದೇವರು ಒಂದೇ ಜಾಗ ಅಂದ್ರೆ ಯಾವತ್ತಿಗೂ ಕೂಡ ಕುರ್ಸಾಪುರಕ್ಕೆ ಏನು ತೊಂದರೆ ಕೊಡೋದಿಲ್ಲ ಅಂತ ಮಾತನ್ನ ಎಲ್ಲ ಊರ ಹಿಂಗ ಮಾಡಿಬಿಟ್ರೆ MLA ಒಂದೇ ಕಟ್ಟಡ ಆದ್ರೆ ಹಿಂಗನ ಏನು ನೋಡಿಲ್ಲ. ಒಂದ ಕಟ್ಟಡದಾಗ ಹನುಮಪ್ಪನ ಅದಾರ, ಬಸವನ ದೇವರು ಅದಾರ, ಈಶ್ವರ ದೇವರು ಅದಾರ, ಗಣಪತಿ ಮಹಾರಾಜರು ಇದಾರ, ಲಿಂಗಪ್ಪನ ಇದಾರ, ನಾಗದೇವರು ಇದಾರ. ಎಲ್ಲ ಇದೊಂದು ವಿಶೇಷನ ಐತಿ. ನಿಜವಾಗ್ಲು ಎಲ್ಲ ನಮ್ಮ ತಾಲೂಕಲ್ಲ ಎಲ್ಲ ಒಂದು ರಾಜ್ಯಕ್ಕೆ ಒಂದು ಮಾರ್ಗ ಆಗಲಿ ಅಂತ ಮಾತಾಡಿ ಸಂದರ್ಭ ಹೇಳಿ ನಾನು ಹೆಚ್ಚು ಮಾತಾಡಿದ್ದು ಈ ಊರಾಗ ಹೆಚ್ಚಾಗಿ ದೇವಸ್ಥಾನಕ್ಕೆ 10 ಲಕ್ಷ ಹಾಕಿದ್ದೀವಿ. ದುರ್ಗಾದೇವಿ 15 ಲಕ್ಷ ದೇವಸ್ಥಾನಕ್ಕೆ, ದುರ್ಗಾದೇವಿಗೆ 10 ಲಕ್ಷ ಹಾಕಿವಿ. ಈ ಮೈಲಾರಲಿಂಗಪ್ಪನ ಗೋಪುರಕ್ಕೆ 8 ಲಕ್ಷ ಹಾಕಿವಿ. ಕೆಲಸ ಶುರು ಆಗ್ತದೆ ಮುಂದಿನ ವಾರದಿಂದ. ಆಮೇಲೆ 30 ಲಕ್ಷ ಕಾಂಕ್ರೀಟ್ ರೋಡ್ ಆಗಿ 1 ಕೋಟಿ ರೂಪಾಯಿ ಒಂದು ರೋಡು ಹಾಕಿವಿ. ಎಷ್ಟು ಕಾಕತಾಳಿ ಅಂದ್ರೆ ಇವತ್ತು ನನ್ನ ಬೆಳಗ್ಗೆ ಕೊಂಡಾಪುರದಾಗ ಕಾರ್ಯಕ್ರಮ ಹೋಗಿದ್ದೇನೆ. ಅದು ರುಕ್ಮಿಣಿ ವಿಠ್ಠಲ ರುಕ್ಮಿಣಿ ದೇವಸ್ಥಾನಕ್ಕೆ ಇವತ್ತು ನಾನು ಹೋಗಿದ್ದೀನಿ. ಕಾಕತಾಳಿ ನೋಡ್ರಿ, ಇಲ್ಲೇನೋ ರುಕ್ಮಿಣಿ ವಿಠ್ಠಲ ದೇವಸ್ಥಾನಕ್ಕೆ ಗ್ರ್ಯಾಂಡ್ ಇದೆ. ಇದಕ್ಕೂ ಕೂಡ ನಾವು 25 ಲಕ್ಷ ಈಗ ಫಸ್ಟ್ ಸ್ಟೇಜ್ ಕೊಡ್ತೀವಿ. ಜಾಗ ನೋಡಿದೆ ನಾನು, ಜಾಗ ಭಾಳ ಇಲ್ಲ. ಏನು 1 ಕೋಟಿ ರೂಪಾಯಿ ಕೊಡಾಕೆ ಕುರ್ಸಾಪುರಕ್ಕೆ ನನಗೆ, ಯಾಕಂದ್ರೆ ಕುರ್ಸಾಪುರಕ್ಕೆ ಕಾಂಗ್ರೆಸ್ ಮಂದಿ ಋಣ ಮಾಡಿದ್ರು. ಕಾಂಗ್ರೆಸ್ ಮಂದಿ ಗೆಲ್ಲಿ ಸೊಲ್ಲಿ ಯಾವತ್ತೂ ಕಾಂಗ್ರೆಸ್ ನಿಂತು ಕಾಂಗ್ರೆಸ್ನಾಗ ಅಧಿಕಾರದಲ್ಲಿ ಬಂದ ಮೇಲೆ ನಂದು ಒಂದು ಋಣ ಇವರಿಗೆ ಏನ್ ಮಾಡಿದ್ರು ಕಡಿಮೆ. ಅದಕ್ಕೆ ಪುಟ್ಟಣ್ಣ ಹೇಳಿದಾಗ ಆ ಕೆರೆಗೆ ದುಡ್ಡಾಕ್ಯಾರಣ, ಅದನ್ನು ಕಿಚಿಂಗ್ ಗಿಚಿಂಗ್ ಮಾಡಿ ನಿಮ್ಗೆ ಈಸುಡೆ ಮಾಡ್ಕೊತೀವಿ. ಬೆಳೆ ಗೊತ್ತಿಟ್ಬಿಡಿ ಎಲ್ಲ ಕರೆಕ್ಟ್ ಮಾಡಿ ಕೊಡ್ತೇವೆ. ಅದನ್ನು ಆದಷ್ಟು ಬೇಗ ಅದನ್ನು ಗೊತ್ತೈತಿ. ಜೊತೆಗೆ ಭಾಳ ಅರ್ಜೆಂಟ್ ಇನ್ನೊಂದು ಸ್ವಲ್ಪ ದಿನದಾಗ ಇನ್ನೊಂದು ಸಣ್ಣ ಸಮಸ್ಯೆ ಐತೆ ಅಂತ ಎಲ್ಲ ಬಗೆಹರಿಸ್ಕೊಡ್ರಿ. ನಮ್ಮ ವಿಠ್ಠಲ ರುಕ್ಮಿಣಿ ದೇವಸ್ಥಾನದ್ದು ಬರೋಬ್ಬರಿ ಮಾಡ್ಬೇಕು. ಪಾಂಡುರಂಗ ದೇವಸ್ಥಾನದ್ದು ಕರೆಕ್ಟಾಗಿ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಸ್ಕೊಡ್ರಿ. ಜಾಗ ಕರೆಕ್ಟಾಗಿ ಮಾಡ್ಕೊಡ್ರಿ. ಇಮಿಡಿಯೇಟ್ಲಿ ಪೂಜೆ ಮಾಡಿ ಅದನ್ನು ಸ್ಟಾಪ್. ಓಕೆ ಮಾಡ್ಬೋದಾ? ಅದ್ರ ಅತಿ ಹೆಚ್ಚು ಮಾತನಾಡದೆ ಹೊಸಾಪುರದಾಗ ತಿರ್ಗಾಕೊಂಡ ಖುಷಿ ನಮ್ಗೆ.
ಏನ್ರಿ ಕರೆಕ್ಟ್ ಹುಸಾಪುರದಾಗ ತಿರ್ಗಾಕೊಂಡ್ರೆ ಖುಷಿ ಅನಿಸ್ತದೆ. ಹುಸಾಪುರಕ್ಕೆ ಬಂದು ನಮ್ಮ ಮನೆಗೆ ಬಂದ ನನಗೆ ಅಷ್ಟು ಒಂದು ಪ್ರೀತಿಯನ್ನು ತೋರಿಸುವಂತ ಈ ಊರಲ್ಲಿ ಏನ್ ಮಾಡಿದ್ರು ಕಡಿಮೆ. ನಿಮ್ಮ ಮನೆ ಮಗನಾಗಿ ನಿಮ್ಮ ಯಾವುದೇ ಕೆಲಸ ಯಾವುದೇ ಚಿಂತೆ ಮಾಡಬೇಡಿ, ಬರೀ ಒಂದು ಅರ್ಜಿ ಬರೆದು ಕೊಡ್ರಿ, ನಾವು ಪ್ರಾಮಾಣಿಕ ಮಾಡ್ಕೊಂಡು ಮಾತು ಹೇಳಿ ಎಲ್ಲ ಲೇಟಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನು ಯಾಚಿಸಿ ಕ್ಷಮೆಯನ್ನು ಕೊಡ್ತೀರಿ ನನಗೆ ದೊಡ್ಡ ಮನಸ್ಸಿನ. ಯಾಕಂದ್ರೆ ಅಲ್ಲಿ ಹೋಗಿ ಬಂಗಾಪುರ ಮತ್ತವರು ಯಲಂದವ್ರ ಗುಡಿ ಪೂರ್ಣ ತಿಳಿಸಿದ್ರು. ಆಮೇಲೆ ಕ್ವಾಟ್ಯಾಗ ಒಂದು ದೇವಸ್ಥಾನ, ಆಮೇಲೆ ಅದು ಬಂಕಾಪುರ ತಾಲೂಕು ಮಾಡ್ಬೇಕಂತೇಳಿ ಆ ತಾಲೂಕಾ ಹೋರಾಟ ಸಮಿತಿಯವರು ಪುರಸಭೆದಾಗ ಬಿಟ್ಟಿದ್ರು. ನಮ್ದೊಂದು ಚಟ ಅಲ್ಲ, ಯಾವ ಹೋದ್ರೆ ಮುಂದಿನ ಊರವ್ರು ಬೈದ್ರೆ ಬೈಲಿ, ಈ ಊರವ್ರು ಬೈಸ್ಕೋಬಾರ್ದಲ್ಲ, ಅದಕ್ಕೆಲ್ಲ ಮುಗಿಸ್ಕೊಂಡು ಅದಕ್ಕೆ ದಯವಿಟ್ಟು ತಾವು ಯಾರು ಅನ್ಯತಾ ಭಾವಿಸಬಾರ್ದು ಹೇಳಿ ನಮಗೆಲ್ಲರೂ ಹೊಂದಿಸಿ ಎಲ್ಲ ದೇವಾಲಯ ದೇವತೆಗಳಲ್ಲಿ ನಾನು ಇಷ್ಟಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನಾನು ಜಯ ಹಿಂದ್.